ಬಡತನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸ್ತಾರ. ಮುಂದ ಮಗ ಪ್ರಾಯಕ್ಕ ಬಂದ ಕೂಡಲೇ ತಾಯಿ ತೀರಿ ಹೋದಳು, ತಂದಿ ಒಬ್ಬನೇ ಉಳ್ದ. ಅವಾಗ ತಂದಿ ಮನುಷ್ಯನ ವಿಚಾರ ಮಾಡ್ತಾನ, ಏನಂತೇಳಿ ಮಗನ ಸಾಲಿರ ಎಲ್ಲಾ ಮುಗಿತು, ಮುಗಿತ್ಲ ಮಗ ಪ್ರಾಯಕ್ಕ ಬಂದನ, ಒಂದ ಕನ್ಯಾ ತೆಗೆದ ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರವ ಅಲ್ಲೇ ಊರನ ಹಿರಿಯರಿಗೆ ತಗೊಂಡ ಒಂದು ಸುಂದರವಾದ ಕನ್ಯಾ ತೆಗೆದ ಮಗನ ಮದುವೆ ಭರ್ಜರಿಯಾಗಿ ಮಾಡ್ದ. ಸೊಸಿ ಮನೆಗೆ ನಡಿಲಾಕ ಬಂದಳು. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಮಗನಿಗೆ ಏನು ತಾಯಿ ತಂದೆ ಕೂಡಿ ಸಾಲಿ ಕಲಿಸಿದ್ರು ನೋಡು. ಸಾಲಿ ಕಲ್ತಿದಕ್ಕಾಗಿ ಅವನಿಗೆ ಬೆಂಗಳೂರು ಸಿಟಿ ಒಳಗ ನೌಕರಿ ಬಂತು ತಮ್ಮ. ಅಪ್ಪು ಹೋಗಿ ಮಗ ಹೇಳ್ತಾನ, ಏನ್ ಹೇಳಿದ ಮಾತ, ಯಪ್ಪ ಬಡತನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ತಾಯಿ ತಂದೆ ಅವ್ವ ಅಪ್ಪ ಇಬ್ರು ಕೂಡಿಕೊಂಡು ಸಾಲಿ ಕಲಿಸಿರಿಪ್ಪ. ನನಗ ಬೆಂಗಳೂರು ಸಿಟಿ ಒಳಗ ನೌಕರಿ ಬಂದದ, ನನ್ನ ಹೆಂಡತಿನ ಕರ್ಕೊಂಡು ನಾ ಸಿಟಿ ಹೋಗ್ತೀನಿ ಅಂತ ತಿಳ್ಕೊಂಡ ಮಗ ಅಪ್ಪಗೆ ಹೇಳಿ ಮಗ ಬೆಂಗಳೂರು ಸಿಟಿಗೆ ಹೋದ. ಆ ಸಿಟಿ ಒಳಗ 1 ವರ್ಷ ಕಾಲ ಕಳಿತಮ್ಮ. ಅವ್ರ ಹೊಟ್ಟೆಲೇನೋ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಆ ತಾಯಿ ತಂದೆ ವಿಚಾರ ಮಾಡ್ತಾರ, ಏನಂತಾರ, ನಾವರೇ ಕಲ್ತವ್ರದೇವಿ, ನಮ್ಮ ಮಗನು ನಮ್ಮಂಗೆ ಆಗ್ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರ, ಅಲ್ಲೇ ಒಂದು ದೊಡ್ಡ ಸಾಲಿ ನೋಡಿ 6 ವರ್ಷದ ಕೂಸುತ್ತಾನ ಮಗನಿಗೆ ಸಾಲಿ ಹಚ್ತಾರ. ಒಂದು ದಿವಸ ಸಾಲಿ ಒಳಗ ಎಲ್ಲಾ ಸೋರ್ಗಳು ಕೇಳ್ತಾರ, ಸರ್ಗಳು ಕೇಳ್ತಾರ, ಏನಂತ ಕೇಳ್ತಾರ ಸಾಲ್ಯಾಗ. ಒಬ್ಬೊಬ್ಬರಾಗಿ ಬಂದ ನಿಮ್ಮ ಬಂಧು ಬಳಗದ ಹೆಸರು, ತಾಯಿ ತಂದೆ ಹೆಸರ, ಆಯಿ ಮುತ್ಯನ ಹೆಸರು ಹೇಳ್ರಿ ಅಂದ ಕೂಡಲೇ ಎಲ್ಲಾ ಕೂಸುಗಳು ತಾಯಿ ತಂದೆ ಹೆಸರು ಹೇಳೋದು, ಆಯಿ ಮುತ್ಯನ ಹೆಸರು ಹೇಳೋದು, ಅಣ್ಣತಮ್ಮರ ಹೆಸರು ಹೇಳೋದು ಹೇಳಕತ್ತು. ಖರೆ ಈ ಕೂಸಿಗೆ ತನ್ನ ತಾಯಿ ತಂದೆ ಹೆಸರು ಬಿಟ್ಟು ಬ್ಯಾರೆ ಯಾರ ಹೆಸರು ಗೊತ್ತಿರ್ಲಿಲ್ಲ. ಅವಾಗ ಓಡ್ಕೋತ ಬಂದ ಕೂಸ ಅಪ್ಪಗೆ ಕೇಳ್ತದ, ಏನಂತ ಕೇಳಿತು ಮಾತ, ಯಪ್ಪ ಸಾಲಿ ಒಳಗ ನನ್ನ ದೋಸ್ತರೆಲ್ಲ ಅಣ್ಣತಮ್ಮರ ಹೆಸರು ಹೇಳಕತ್ತಾವ, ಆಯಿ ಮುತ್ಯನ ಹೆಸರು ಹೇಳಕತ್ತಾರ, ನನಗ ನೀವು ಅಷ್ಟೇ ಅದಿರೋ ಏನ ಆಯಿ ಮುತ್ಯ ಯಾರದಾರ ಅಂತ ಕೇಳಿದ ಕೂಡ್ಲೆ ಅವಾಗ ಹೇಳ್ತದ ಕೂಸ. ಅಪ್ಪ ಹೇಳ್ತಾನ ಮಗನಿಗೆ, ಏನು ಹಳ್ಳಿ ಒಳಗ ನಿನಗ ಒಬ್ಬ ಮುತ್ಯ ಅದಾನ, ನಾ ಸಣ್ಣವಿರ್ಲಕ್ಕಾಗಿ ತಾಯಿ ತೀರಿ ಹೋಗ್ಯಾಳ, ನಿಮ್ಮ ಆಯಿ ತೀರಿ ಹೋಗ್ಯಾಳ ಅಂದ ಕೂಡ್ಲೆ ಮುತ್ಯನ ಮತ್ತೆ ನೋಡ್ಬೇಕಂತ ಹೇಳಿ ಹಠ ತೊಟ್ಟ ನಿಂತ ಕೂಸ. ಮುತ್ಯನ ಮತ್ತೆ ನೋಡ್ಬೇಕಂತ ಹೇಳಿ ಹಠ ತೊಟ್ಟ ನಿಂತ ಕೂಡ್ಲೆ ಅವಾಗ ಹಳ್ಳಿ ಒಳಗಿದ್ದಿರ್ತಕ್ಕಂತ ಅಪ್ಪಗ ಮಗ ಫೋನ್ ಹಚ್ಚಿ ಹೇಳ್ತಾನೆ, ಏನಂತೇಳಿ, ಏನ್ ಹೇಳಿದ, ಯಪ್ಪ ನಿನ್ನ ಮೊಮ್ಮಗರಿಂದ ನಾನು ನೋಡ್ತೀನಿ ಅಂತ ಹೇಳಿ ಹಠ ತೊಟ್ಟ ನಿಂತಾನ. ಈಗಿಂದೀಗ ಬೆಂಗಳೂರು ಸಿಟಿ ಅಂದ ಕೂಡಲೇ ಮುತ್ಯ ಹೌಸಿ ಹೆಚ್ಚಾಗಿ ಬಸ್ ಹತ್ತಿ ಬೆಂಗಳೂರು ಸಿಟಿಗೆ ಹೋದ. ಆ ಮನಿ ಒಳಗ ಏನ 6 ವರ್ಷದ ಕೂಸಿತ್ತು ನೋಡು. ದಿನಂಪ್ರತಿ ಮುತ್ಯನ ಜೋಡಿನೇ ಊಟ ಮಾಡೋದು, ಮುತ್ಯನ ಜೋಡಿನೇ ಆಡೋದು, ಆ ಮುತ್ಯನ ಜೋಡಿನೇ ಕಾಲ ಕಳಿತಿತ್ತು.